ಹೇ ಹೆಲೋ ಫ್ರೆಂಡ್ಸ್. ನೋಡಿ, ನಾನು ನಿಮ್ಗೆ ಇವತ್ತು ಕಾನ್ಸೋಲ್ ಸ್ಟೋರೇಜ್ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ PS5 ಅಲ್ಲಿ. ಜಸ್ಟ್ ನೀವು ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋದಾದ್ಮೇಲೆ ನೀವು ಕೆಳಗಡೆ ಬನ್ನಿ. ಕೆಳಗಡೆ ನಿಮಗೆ ಕ್ಯಾಪ್ಚರ್ಸ್ ಆ್ಯಂಡ್ ಬ್ರಾಡ್ಕಾಸ್ಟ್ ಅಂತ ಸಿಗುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿ ಕ್ಯಾಪ್ಚರ್ಸಲ್ಲಿ ನೀವು ಕೆಳಗಡೆ ಬನ್ನಿ. ಟ್ರೋಫೀಸ್ ಅಂತ ಇರುತ್ತೆ. ಅದರಲ್ಲಿ ನೀವು ಕೆಳಗಡೆ ಬಂದರೆ ವೀಡಿಯೋ ಕ್ಲಿಪ್ಸ್ ಅಂತ ಇರುತ್ತೆ. ಅದ್ರ ಕೆಳಗಡೆ ಸೇವ್ ಟ್ರೋಫಿ ವೀಡಿಯೋಸ್ ಅಂತ ಇದೆ. ಅಲ್ಲಿ ಆಲ್ ಟ್ರೋಫಿ ಗ್ರೇಡ್ಸ್ ಬೈ ಡಿಫಾಲ್ಟ್ ಆನ್ ಆಗಿರುತ್ತೆ. ಸೊ ಇದನ್ನ ನನ್ ಮಾಡಿ. ಸೊ ನನ್ ಮಾಡಿದಾಗ ಏನಾಗುತ್ತೆ ಅಂತಂದರೆ, ನಿಮಗೆ ಯಾವುದೇ ಟ್ರೋಫಿ ನೀವು ವಿನ್ ಆದಾಗ ಒಂದು ಸ್ಮಾಲ್ 50 ಸೆಕೆಂಡ್ಸ್ ಕ್ಲಿಪ್ ನಿಮಗೆ ಆಟೋ ಸೇವ್ ಆಗುತ್ತೆ. ನಿಮ್ಗೆ ಗೊತ್ತಿರಲ್ಲ, ಬಟ್ ಅದು ಬ್ಯಾಕ್ಗ್ರೌಂಡಲ್ಲಿ ನಿಮಗೆ ಸೇವ್ ಆಗುತ್ತೆ. ಸೊ ಅದನ್ನು ನೀವು ಚೆಕ್ ಮಾಡಬೇಕು ಅಂದರೆ ನೀವು ಸ್ಟೋರೇಜ್ಗೆ ಹೋದರೆ, ಅದರಲ್ಲಿ ಮೀಡಿಯಾ ಗ್ಯಾಲರಿಗೆ ಹೋದರೆ ಅಲ್ಲಿ ನೀವು ಟ್ರೋಫೀಸ್ಗೆ ಹೋಗಿ, ಅಲ್ಲಿ ಟ್ರೋಫೀಸ್ಗೆ ಹೋದಾಗ ನೀವು ನೋಡ್ಬೋದು ಇಷ್ಟು ನಿಮಗೆ ವೀಡಿಯೋಸ್ ಎಲ್ಲ ಸೇವ್ ಆಗಿದೆ ಟ್ರೋಫೀಸ್ ಗೆದ್ದಾಗ. ಸೊ ಇದು ನಮ್ಗೆ ಅನ್ವಾಂಟೆಡ್ ಸ್ಟೋರೇಜ್ ಥರ ಲೆಕ್ಕ ಅದು. ಸೊ ಬೇಗ ಬೇಗ ನಿಮ್ಮ PS ಫ್ರೆಂಡ್ಸಿಗೆ ವಿಡಿಯೋ ಶೇರ್ ಮಾಡಿ. ಸೊ ಇದೇ ಥರ ಕಾಂಟೆಂಟ್ಸ್ ಬೇಕಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು.